Hello everyone. In the last session, we were discussing about the K-12 education, how this K-12 education is an important part in a particular student's life. And also we discussed about the basic pillars of this K-12 education. ಈ ಬೇಸಿಕ್ ಪಿಲ್ಲರ್ಸಲ್ಲಿ ನಾವು ಚೈಲ್ಡ್ ಸೈಕಾಲಜಿ ನೋಡಿದ್ವಿ, ಚೈಲ್ಡ್ ಕೌನ್ಸಿಲಿಂಗ್, parent counseling. At last we discussed about the style of parenting and the community. ಇಷ್ಟೆಲ್ಲ ಡಿಸ್ಕಷನ್ ಮಾಡಿದಾಗ ನನಗೆ ಬಂದಂಥ ಎನ್ಕ್ವೈರೀಸ್, ಸರ್ ನೀವು ಎಷ್ಟೆಲ್ಲ ಪಿಲ್ಲರ್ಸ್ ಹೇಳಿದ್ರಲ್ಲ, ವೇರ್ ದಿಸ್ ಕರಿಕ್ಯುಲಮ್ ಬರುತ್ತೆ ಅಂತ ಕೇಳಿದ್ರು. ಸೊ ನನ್ನ ಒಂದು 15 years ಆಫ್ ಟೀಚಿಂಗ್ ಎಕ್ಸ್ಪೀರಿಯನ್ಸಲ್ಲಿ, ನಾನು ಒಂದು ಎಜುಕೇಷನಲ್ ಫೀಲ್ಡ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಈ ಕರಿಕ್ಯುಲಮ್ ಅನ್ನೋದು ಯಾವುದೋ ಒಂದು ಬೋರ್ಡಿಂದ ಒಂದು ಫಿಕ್ಸ್ಡ್ ಸ್ಟ್ರಕ್ಚರ್ನ ಕೊಟ್ಟು ಫಾಲೋ ಮಾಡಿ ಅಂತ ಹೇಳ್ತಾರೆ. ನಾವು ಈ ಫಾಲೋ ಮಾಡಬೇಕು ಅಂತಂದಾಗ ವಿ ಕ್ಯಾನ್ ನಾಟ್ ಎಕ್ಸಾಕ್ಟ್ಲಿ ಫಾಲೋ ದ ಫಿಕ್ಸ್ ಸ್ಟ್ರಕ್ಚರ್ ವಿಚ್ ಇಸ್ ಗಿವನ್ ಫ್ರಮ್ ದ ಎನಿ ಬೋರ್ಡ್ ಇನ್ಸೈಡ್ ದ ಕ್ಲಾಸ್ ರೂಮ್. ಇದನ್ನು ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ವಾಟ್ ವಿ ಆರ್ ಡೂಯಿಂಗ್ ಇಸ್ ವಿ ಬೈಫರ್ಕೇಟ್ ದ ಹೋಲ್ ಕರಿಕ್ಯುಲಮ್ ಆ್ಯಸ್ ಪರ್ ದ ಕ್ಲಾಸ್ ರೂಮ್ ಸಿಚುವೇಶನ್. ಈ ಕ್ಲಾಸ್ ರೂಮ್ ಸಿಚುವೇಶನ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ದ ಹೋಲ್ ಸೈಕಾಲಜಿ ಆರ್ ದ ಸ್ಟೂಡೆಂಟ್ಸ್ ಬಿಹೇವಿಯರ್ ಇನ್ಸೈಡ್ ದ ಕ್ಲಾಸ್ ರೂಮ್ ಆರ್ ದ ಸ್ಟೂಡೆಂಟ್ಸ್ ಕಮ್ಯುನಿಟಿ ಇನ್ಸೈಡ್ ದ ಕ್ಲಾಸ್ ರೂಮ್. ಸೊ ನನ್ನ ಒಂದು ಪ್ರಕಾರ ಈ K-12 ಎಜುಕೇಷನ್ಗೆ ಈ ಕರಿಕ್ಯುಲಮ್ ಅನ್ನೋದು ಅಷ್ಟೊಂದು ಇಂಪಾರ್ಟೆಂಟ್. ಕರಿಕ್ಯುಲಮ್ ನಾವು ಫಾಲೋ ಮಾಡಬೇಕು, ಬಟ್ ಇಟ್ ವೋಂಟ್ ಬಿ ಅ ಮೇಜರ್, ಇಟ್ ವೋಂಟ್ ಪ್ಲೇ ಅ ಮೇಜರ್ ರೋಲ್ ಇನ್ ಡೆವಲಪ್ಮೆಂಟ್ ಆಫ್ ಎ ಸ್ಟೂಡೆಂಟ್ಸ್ ಲೈಫ್ ಇನ್ K-12 ಎಜುಕೇಷನ್. ಇನ್ ಫ್ಯೂಚರ್ ಕ್ಲಾಸಸ್, ಇನ್ ಫ್ಯೂಚರ್ ಸೆಷನ್ ನಾವು ಈ ಕರಿಕ್ಯುಲಮ್ನೂ ಸಹ ಯಾವ ರೀತಿ ಸ್ಟೂಡೆಂಟ್ಸ್ ಲೈಫಲ್ಲಿ ಇನ್ಫ್ಲುಯೆನ್ಸ್ ಆಗುತ್ತೆ ಅಂತ ಮುಂದಿನ ಸೆಷನಲ್ಲಿ ನೋಡೋಣ. ಬಟ್ ಇವಾಗ ಟುಡೇ ಸೆಷನ್ ನಾವು ಫ್ಯೂ ಪಿಲ್ಲರ್ಸ್ನ ಏನು ಡಿಸ್ಕಷನ್ ಮಾಡಿದ್ವಿ, ಆ ಪಿಲ್ಲರ್ಸಲ್ಲಿ ಒಂದು ಪಿಲ್ಲರ್, ದ ಇಂಪಾರ್ಟೆಂಟ್ ಪಿಲ್ಲರ್ನ ನಾವು ಇವತ್ತು ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದಟ್ ಇಂಪಾರ್ಟೆಂಟ್ ಪಿಲ್ಲರ್ ಇಸ್ ಪೇರೆಂಟಿಂಗ್. Parenting is a basic skill where every mother and every father will be having it. It's an inborn skill ಅಂತಲೇ ಹೇಳ್ಬೋದು ನಾವು. ಒಬ್ಬ ಹೆಣ್ಮಗಳು ಪ್ರೆಗ್ನೆನ್ಸಿ ಅಂತ ಗೊತ್ತಾದ್ರಿಂದ ಹಿಡಿದು ಅವನ ಅಡಲ್ಟ್ಹುಡ್ವರೆಗೆ ಯಾವ ರೀತಿ ಕೇರ್ ಮಾಡ್ತಾರೆ ಅನ್ನೋದನ್ನು ನಾವು ಪೇರೆಂಟಿಂಗ್ ಅಂತ ಹೇಳ್ತೇವೆ. ಈ ಪೇರೆಂಟಿಂಗಲ್ಲಿ ಡಿಫ್ರೆಂಟ್ ಆಸ್ಪೆಕ್ಟ್ಸ್, ಇದನ್ನು ನಾವು ಬೇರೆ ದೃಷ್ಟಿಕೋನದಲ್ಲಿ ನೋಡಬೇಕು ಅಂತ ಹೇಳಿದ್ರೆ ಅವರ ಎಮೋಷ್ನಲ್ ಡೆವಲಪ್ಮೆಂಟ್ ಇರ್ಬೋದು, ಅವರ ಫಿಸಿಕಲ್ ಡೆವಲಪ್ಮೆಂಟಲ್ಲಿ ಇರ್ಬೋದು, ಅವರ ಸೋಷಿಯಲ್ ಡೆವಲಪ್ಮೆಂಟಲ್ಲಿ ಇರ್ಬೋದು, ಇಲ್ಲ ಸ್ಪಿರಿಚುವಲ್ ಡೆವಲಪ್ಮೆಂಟಲ್ಲಿ ಇರ್ಬೋದು, ಇಲ್ಲ ಅಪಾರ್ಟ್ ಫ್ರಮ್ ದಟ್ ಅವರ ಒಂದು ಕಾಗ್ನಿಷನ್, ಕಂಪ್ಲೀಟ್ ಕಾಗ್ನಿಷನ್ ಡೆವಲಪ್ಮೆಂಟಲ್ಲಿ ಇರ್ಬೋದು. ಯಾವ ರೀತಿ ಅವ್ರನ್ನ ನಾವು ಬೆಳೆಸ್ತೇವೆ, ದ ಓವರಾಲ್ ಡೆವಲಪ್ಮೆಂಟ್, ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಅಂತ ನಾವೇನು ಕರಿತೇವೆ, ಈ ಹೋಲಿಸ್ಟಿಕ್ ಡೆವಲಪ್ಮೆಂಟನ್ನು ನಾವು ಪೇರೆಂಟಿಂಗ್ ಅಂತ ಕರಿತೇವೆ. ಕನ್ನಡದಲ್ಲಿ ನಾವು ಹೇಳಬೇಕು ಅಂದರೆ ಪಾಲನೆ ಅಂತ ಕರೀತಾರೆ, ಮಕ್ಕಳನ್ನು ಹೇಗೆ ಬೆಳೆಸಬೇಕು ಅಂತ ಹೇಳಿ. ಇಟ್ಸ್ ಒನ್ ಆಫ್ ದ ಸ್ಕಿಲ್. ಇದೊಂದು ಯು ಡೋಂಟ್ ಫೈಂಡ್ ದ ಸ್ಕಿಲ್ಸ್ ಇನ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ಆ ಒಂದು ತಾಯಿ ಅನ್ನೋಳಿಗೆ ಮಾತ್ರ ಗೊತ್ತಿರುತ್ತೆ ಮಕ್ಕಳನ್ನು ಯಾವ ರೀತಿ ಬೆಳೆಸಬೇಕು ಅಂತ ಹೇಳಿ. ಮಗು ಮಾತಾಡಲ್ಲ, ಬಟ್ ಸ್ಟಿಲ್ ಮದರ್ ವಿಲ್ ಅಂಡರ್ಸ್ಟ್ಯಾಂಡ್ ವೆನ್ ಹಿ ಆರ್ ಶಿ ಈಸ್ ಫೀಲಿಂಗ್ ಹಂಗ್ರಿ, ವೈ ದಟ್ ಬೇಬಿ ಈಸ್ ಕ್ರೈಂಗ್. ಸೊ ದ parenting is one of the important skill which every mother will be having ಅಂತಲೇ ಹೇಳ್ಬೋದು. ಬಟ್ ಡಿಫ್ರೆಂಟ್ ಅಲ್ಲಿ ಒಬ್ಬೊಬ್ಬ ಮದರ್ಗೂ ಒಂದೊಂದು ಟೈಪ್ ಆಫ್ ಸ್ಕಿಲ್ಸ್ ಇರ್ತವೆ. ದೇ ವಿಲ್ ಬಿ ಡಿಫರ್ ಫ್ರಮ್ ಹೌ ದೇ ಕೇರ್ ದೇರ್ ಚಿಲ್ಡ್ರನ್. ಸೊ ಈ ಯಾವುದೇ ಒಂದು ಡಿಫ್ರೆನ್ಸಸ್ ಇರ್ಬೋದು, ಬಟ್ ದ ಓವರಾಲ್ ಎಲ್ಲ ಮದರ್ಸ್ ಏನು ಮಾಡ್ತಾರೆ, ದೇ ಪ್ರೊಟೆಕ್ಟ್ ದೇರ್ ಚಿಲ್ಡ್ರನ್ ಫ್ರಮ್ ಗೆಟಿಂಗ್ ಹಾರ್ಮ್. ದಿಸ್ ಇಸ್ ಒನ್ ಇಂಪಾರ್ಟೆಂಟ್ ಥಿಂಗ್. ದೇ ಟ್ರೈ ಟು ಟೀಚ್ ದ ಬೇಸಿಕ್ ಸ್ಕಿಲ್ಸ್. ಮಗು ಮಾತಾಡೋದನ್ನು ಹೇಳ್ಕೊಡ್ತಾರೆ, ಮಕ್ಕಳು ನಡೆಯೋದನ್ನು ಹೇಳ್ಕೊಡ್ತಾರೆ ಅಲ್ಲ. ಈ ಬೇಸಿಕ್ ಸ್ಕಿಲ್ಸನ್ನು ಅದನ್ನು ಹೇಳೋದು ಮನೆಯ ಮೊದಲ ಪಾಠಶಾಲೆ ಅಂತ ನಾವು ಯಾಕೆ ಕರಿತೀವಿ ಅಂತ ಹೇಳಿದ್ರೆ, ಇಟ್ಸ್ ಟ್ರೂ, ವಿ ಲರ್ನ್ ಫ್ರಮ್ ಮದರ್ಸ್ ಲ್ಯಾಪ್. The overall concept of this parenting is to care their children and guide their children and develop trust or self-confidence. ಏನೇ ಇರ್ಬೋದು, ಇದನ್ನೆಲ್ಲ ಡೆವಲಪ್ ಮಾಡೋದನ್ನು ನಾವು ಪೇರೆಂಟಿಂಗ್ ಅಂತಲೇ ನಾನು ಕರಿತೇವೆ. ಆದರೆ ಈ ಪೇರೆಂಟಿಂಗಲ್ಲಿ ಈಸ್ ನಾಟ್ ಸೇಮ್ ಫ್ರಮ್ ಆಲ್ ಮದರ್ಸ್. ಮದರ್ಸ್ ಬೇಸ್ಡ್ ಆನ್ ದೇರ್ ಕ್ಯಾರೆಕ್ಟರ್ಸ್, ಬೇಸ್ಡ್ ಆನ್ ದೇರ್ ಬಿಹೇವಿಯರ್, ಬೇಸ್ಡ್ ಆನ್ ಫಾದರ್ಸ್ ಬಿಹೇವಿಯರ್, ಬೇಸ್ಡ್ ಆನ್ ದ ಎನ್ವೈರ್ನ್ಮೆಂಟ್, ಈ ಪೇರೆಂಟ್ಸ್ ಏನು ಮಾಡ್ತಾರೆ, ದೇ ವಿಲ್ ಬಿ ಹ್ಯಾವಿಂಗ್ ದೇರ್ ಡಿಫ್ರೆಂಟ್ ವೇಸ್ ವೇರ್ ದೇ ಆರ್ ಗೋಯಿಂಗ್ ಟು ಹ್ಯಾಂಡಲ್ ದೇರ್ ಕಿಡ್ಸ್. So in the next session we are going to study about different styles or different kinds of parents, how they are going to handle their kids.